ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026-27ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಹಾಗೂ ಇಲ್ಲಿ ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ಪ್ರವೇಶ ಪರೀಕ್ಷೆ ಸಂಬಂಧಪಟ್ಟಂಗೆ ತಮ್ಮೊಂದಿಗೆ ನಾನು ಇವತ್ತು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ತಾವೆಲ್ಲರೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ, ನೋಡಿರಿ ಇಲ್ಲಿ ಇನ್ನೇನು ಏಪ್ರಿಲ್ 12ರಂದು ಎಕ್ಸಾಮ್ ನಡೆಯುತ್ತೆ. ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಇಲ್ಲಿ ಕ್ವಶನ್ ಪೇಪರನ್ನು ಸ್ವಲ್ಪ ತಾವು ನೋಡ್ಕೋಬೇಕಾಗುತ್ತೆ. ಯಾಕಂದರೆ ಫಸ್ಟ್ ಟೈಮ್ ಎಕ್ಸಾಮ್ ಬರೀತಿರುವಂಥ ವಿದ್ಯಾರ್ಥಿಗಳಿಗೆ ಇದು ತುಂಬ ಉಪಯುಕ್ತ ಆಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ಕ್ವಶನ್ ಪೇಪರ್ ಗೊತ್ತಿದ್ದರೆ ಅದರಲ್ಲಿ ಬರುವಂಥ ಎಕ್ಸಾಮಲ್ಲಿ ಬರುವಂಥ ಕ್ವಶನ್ಸ್ಗಳ ಪ್ಯಾಟರ್ನ್ ಯಾವ ರೀತಿ ಇದೆ ಅಂತ ಗೊತ್ತಾದರೆ ತಾವು ಇಲ್ಲಿ ಸಕ್ಸಸ್ ಆಗ್ಬೋದು ಇಲ್ಲಿ ಎಕ್ಸಾಮಲ್ಲಿ ಅಂತ ತಿಳಿಸ್ತಾ ಇದ್ದೀನಿ. ಇಲ್ಲಿ ನೋಡೋಣ, ಮೊದಲನೇದಾಗಿ ಕನ್ನಡ ವಿಷಯದ ನೋಡೋಣ. ಇಲ್ಲಿ ನಿನಗೆ ಪೆಟ್ಟಾಗಿರುವುದನ್ನು ಕಂಡಾಗ ನನಗೆ ಬಂದಿತು. ಇಲ್ಲಿ ಅಳು ನಗು ಹಾಳು ಅಂತಿದೆ. ಇಲ್ಲಿ ಅಳು ಬಂದಿತು. ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಪುಣ್ಯ ಈ ಪದದ ವಿರುದ್ಧಾರ್ಥಕ ಪಾಪ, ಅಪುಣ್ಯ, ಸ್ವರ್ಗ, ಧರ್ಮ ಅಂತಿದೆ. ಇಲ್ಲಿ ಪಾಪ ಆಗಿದೆ. ಕಿತ್ತರೆ ಹುಟ್ಟಲ್ಲ, ನೆಟ್ಟರೆ ಬೆಳೆಯಲ್ಲ, ಹಾಗಾದರೆ ನಾನ್ಯಾರು? ಬಳ್ಳಿ, ಮನೆ, ಕೂದಲು, ಚರ್ಮ ಅಂತಿದೆ. ಇಲ್ಲಿ ಸಿ ಆಪ್ಷನ್ ಕೂದಲು. ಈ ಕೆಳಗಿನವುಗಳಲ್ಲಿ ಕ್ರಿಯಾಪದಕ್ಕೆ ಉದಾಹರಣೆ ಯಾವುದು? ನೀರು, ಆಕಳು, ಹುಲ್ಲು, ಕುಡಿಯಿತು ಅಂತಿದೆ. ಇಲ್ಲಿ ಕುಡಿಯಿತು ಎನ್ನುವಂಥದ್ದು ಕ್ರಿಯಾಪದ ಆಗಿದೆ. ಅಣ್ಣನು ಆಶೀರ್ವಾದಗಳು ಮಾಡುವ ನಿನ್ನ, ಇದರ ಅರ್ಥಪೂರ್ಣ ವಾಕ್ಯ ಅಂತಿದೆ. ಇಲ್ಲಿ ನೋಡ್ಬೋದು ಬಿ ಆಪ್ಷನ್ನು, ನಿನ್ನ ಅಣ್ಣನು ಮಾಡುವ ಆಶೀರ್ವಾದಗಳು. ನಾಯಿ ಬಾಲ ಎಷ್ಟೇ ಎಳೆದರೂ ಡೊಂಕು, ಈ ವಾಕ್ಯದಲ್ಲಿರುವ ಗುಣ ವಿಶೇಷಣ ಪದ ಯಾವುದು ಅಂತ ಹೇಳಿದರೆ ನಾಯಿ, ಬಾಲ, ಡೊಂಕು, ಎಳೆದರು ಅಂತ ಇದೆ. ಇಲ್ಲಿ ಸಿ ಆಪ್ಷನ್ ಡೊಂಕು ಆಗಿದೆ. ಗುಂಪಿಗೆ ಸೇರದ ಪದ ಆರಿಸಿ ಬರೆಯಿರಿ. ಆಕಾಶ, ಭೂಮಿ, ನಭ, ಭಾನು ಅಂತ ಇದೆ. ಇಲ್ಲಿ ನೋಡ್ಬೋದು ನಭ ಅಂದರೂ ಆಕಾಶ, ಭಾನು ಅಂದರೂ ಆಕಾಶ. ಇದು ಎಲ್ಲವೂ ಕೂಡ ಒಂದೇ ಅರ್ಥವನ್ನು ಕೊಡ್ತಾವೆ. ಇಲ್ಲಿ ಬಿ ಆಪ್ಷನ್ ಆಗುತ್ತದೆ ಆನ್ಸರ್. ಅತ್ಯುತ್ತಮ ಪದದಲ್ಲಿ ಸಜಾತಿಯ ಸಂಯುಕ್ತಾಕ್ಷರ ಯಾವುದು ಅಂತಂದಿದ್ದಾರೆ. ಇಲ್ಲಿ ಅತ್ಯುತ್ತಮದಲ್ಲಿ ತ ಎನ್ನುವಂಥದ್ದು ಸಜಾತಿಯ ಒತ್ತಕ್ಷರ ಆಗಿದೆ. ವಿಪತ್ತು ಪದಕ್ಕಿರುವ ಸಮಾನಾರ್ಥಕ ಪದ ಯಾವುದು ಅಂದರೆ ವಿಪತ್ತು ಅಂದರೆ ಇಲ್ಲಿ ಕಂಟಕ ಆಗಿದೆ. ಸಂಗೊಳ್ಳಿ ರಾಯಣ್ಣ ಯುದ್ಧದಲ್ಲಿ ಎದೆಗಾರಿಕೆಯನ್ನು ತೋರಿದನು. ಅಡಿಗೆರೆ ಎಳೆದ ಪದವು ಯಾವುದಾಗಿದೆ ಅಂದಿದ್ದಾರೆ. ಇಲ್ಲಿ ಎದೆಗಾರಿಕೆಯನ್ನು ಪ್ರಥಮ ಉ, ದ್ವಿತೀಯ ಅನ್ನು, ಸೊ ಇಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯ. ಗಿಡಮರ ಎಂಬ ಡಾಕ್ಟರ್ ಸತ್ಯಾನಂದ ಪಾತ್ರೋಡ್ರವರ ಕವನವನ್ನು ಅವರ ಯಾವ ಕವನ ಸಂಕಲನದಿಂದ ಆರಿಸಲಾಗಿದೆ? ಇಲ್ಲಿ ಕರಿಯ ಕಟ್ಟಿದ ಕವನ, ಕರಿನೆಲದ ಕಲೆಗಳು, ಎದೆಯ ಮಾತು, ಮತ್ತೊಬ್ಬ ಏಕಲವ್ಯ ಅಂತಿದೆ. ಇಲ್ಲಿ ಈ ಆಪ್ಷನ್ ಕರಿಯ ಕಟ್ಟಿದ ಕವನ. ಡಾಕ್ಟರ್ ಸತ್ಯಾನಂದ ಪಾತ್ರೋಡ್ರವರು ಈ ಜಿಲ್ಲೆಯಲ್ಲಿ ಜನಿಸಿದ್ದಾರೆ. ರಾಯಚೂರು, ಬೀದರ್, ಬಾಗಲಕೋಟೆ, ದಾವಣಗೆರೆ ಅಂತಿದೆ. ಇಲ್ಲಿ ಬಾಗಲಕೋಟೆ ಆಗಿದೆ. ಇಲ್ಲಿ ಕನ್ನಡ ವರ್ಣಮಾಲೆಯಲ್ಲಿನ ಮಹಾಪ್ರಾಣಗಳ ಸಂಖ್ಯೆ ಎಷ್ಟು ಅಂತ ಹೇಳಿದರೆ ಇಲ್ಲಿ 10 ಆಗಿದೆ. ಬ್ರಹ್ಮಪುತ್ರ ಎಂಬುದು ಅಂಕಿತನಾಮ, ರೂಢನಾಮ, ಅನ್ವರ್ಥನಾಮ, ನಾಮಪದ ಅಂತಿದೆ. ಇಲ್ಲಿ ಇದೊಂದು ಅಂಕಿತನಾಮ, ಇಟ್ಟ ಹೆಸರು. ಹಾವಿಗೆ ಎರೆದರೇನು ಫಲ? ಹಾಲು, ನೀರು, ಎಣ್ಣೆ, ಸಾರು ಅಂತಿದೆ. ಇಲ್ಲಿ ಹಾಲು. ಹಾವಿಗೆ ಹಾಲೆರೆದರೇನು ಫಲ? ತಾಯಿಯವರಿಗೆ ಸಂಬೋಧಿಸುವಂಥ ಪದ ಯಾವುದು? ಪೂಜ್ಯಶ್ರೀ, ಆತ್ಮೀಯ ಸಹೋದರಿ, ಮಾತೃಶ್ರೀ, ಪೂಜ್ಯ ಶಿಕ್ಷಕಿ ಅಂತಿದೆ. ಇಲ್ಲಿ ಮಾತೃಶ್ರೀ. ಕಾಡು ಪದದ ಅರ್ಥ ಮರಗಳು, ಕಟ್ಟಿಗೆ, ಅರಣ್ಯ, ಗಿಡಗಳು ಅಂತಿದೆ. ಇಲ್ಲಿ ಅರಣ್ಯ. ಶಿಕ್ಷಕರು ಸಮಾಜ ವಿಜ್ಞಾನವನ್ನು ಬೋಧಿಸುತ್ತಿದ್ದಾರೆ. ಈ ವಾಕ್ಯವು ಯಾವ ಕಾಲದಲ್ಲಿದೆ ಅಂತಿದ್ದಾರೆ. ಬೋಧಿಸುತ್ತಿದ್ದಾರೆ ಅಂದರೆ ಇದೊಂದು ವರ್ತಮಾನ ಕಾಲದ ವಾಕ್ಯ. ರಾಮಾಯಣ ವಾಲ್ಮೀಕಿ ಅವರು ಬರೆದಿದ್ದಾರೆ. ಮಹಾಭಾರತವನ್ನು ಬರೆದವರು ಯಾರು ಅಂದರೆ ಇಲ್ಲಿ ವ್ಯಾಸರಾಯರು. ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಅಧ್ಯಕ್ಷ ಈ ಪದದ ಸ್ತ್ರೀಲಿಂಗ ರೂಪ ಯಾವುದು ಅಂದರೆ ಅಧ್ಯಕ್ಷೆ ಆಗಿದೆ. ಇನ್ನು ಇಂಗ್ಲೀಷ್ ವಿಷಯ ನೋಡೋಣ. ದ ಅಪೋಸಿಟ್ ಆಫ್ ಹೈ ಈಸ್, ಹೈ ಇದರ ಅಪೋಸಿಟ್ ವರ್ಡ್ ಯಾವುದಂದರೆ ಇಲ್ಲಿ ಲೋ ಆಗಿದೆ. ಮೇಕ್ ಆರ್ಡರ್ ದ ಫಾಲೋಯಿಂಗ್ ವರ್ಡ್ಸ್ ಮಂತ್ಸ್, ವೀಕ್ಸ್, ಅವರ್ಸ್, ಸೆಕೆಂಡ್ಸ್ ಅಂತಿದೆ. ಇಲ್ಲಿ ನೋಡ್ಬೋದು ಇಲ್ಲಿ ಮೊದಲೇ ಸೆಕೆಂಡ್ಸ್ ಬರುತ್ತೆ. ಸೊ ಇಲ್ಲಿ 4, ಅದು ಆದಮೇಲೆ ಅವರ್ಸ್, ಅದು ಆದಮೇಲೆ ವೀಕ್ಸ್, ಅದು ಆದಮೇಲೆ ಮಂತ್ಸ್. ಸೊ ಇಲ್ಲಿ 4, 3, 2, 1. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ದ ಪ್ಲೂರಲ್ ಫಾರ್ಮ್ ಆಫ್ ಮೌಸ್ ಅಂದರೆ ಇಲ್ಲಿ ಇದರ ಬಹುವಚನ ರೂಪ ಮೈಸ್ ಆಗಿದೆ. ವಿ ಶುಡ್ ಟೇಕ್ ಕೇರ್ ಅಬೌಟ್ ಅವರ್ ಹೆಲ್ತ್. ದ ಅಂಡರ್ಲೈನ್ಡ್ ವರ್ಡ್ ಚೇಂಜ್ ಈಸ್ ಸಫಿಕ್ಸ್, ಹ್ಯಾಸ್ ಸಫಿಕ್ಸ್ ಈಸ್ ಅಂತ ಹೇಳಿದರೆ ಇಲ್ಲಿ ಕೇರ್ ಅನ್ನುವಂಥದ್ದು ಕೇರ್ಫುಲ್ ಆಗುತ್ತದೆ. ಸಫಿಕ್ಸು ಡಿ ಆಪ್ಷನ್. ಇಲ್ಲಿ ರೈಟ್ ದ ಮಿಸ್ಸಿಂಗ್ ಲೆಟರ್ಸ್ ಅಂತ ಹೇಳ್ತಾರೆ. ಇಲ್ಲಿ ನೋಡ್ತಾ ಹೋದರೆ ಇದು ಕ್ಯಾಮಲ್ ಆಗಿದೆ. CA ನೋಡ್ಬೋದು, ME. ಸೊ ಇಲ್ಲಿ ಮೊದಲಿಗೆ ಎ, ಎರಡನೇದು ಇ ಅಂದರೆ ಎ ಆಪ್ಷನ್ ಆಗುತ್ತದೆ. ಮೈ ಮಾಮ್ ಆಲ್ವೇಸ್ ಹ್ಯಾವ್ ಆನ್ ಮೀ ಅಂತ ಹೇಳಿದರೆ ಇಲ್ಲಿ ಡೌಟ್. ಇಲ್ಲಿದೆ ನೋಡಿ, ಈ 4 ಆಪ್ಷನ್ಸ್ಗಳಲ್ಲಿ ಎ ಸರಿಯಾದ ಆನ್ಸರ್ ಆಗುತ್ತದೆ. ಪಿಕ್ ಔಟ್ ದ ವರ್ಡ್ ವಿಚ್ ಡಸಂಟ್ ಬಿಲಾಂಗ್ ಟು ದ ಗ್ರೂಪ್ ಅಂತ ಹೇಳಿದರೆ ಮಾರ್ನಿಂಗ್, ಆಫ್ಟರ್ನೂನ್, ಟುಮಾರೋ, ಈವ್ನಿಂಗ್ ಅಂತ ಹೇಳಿದರೆ ಇಲ್ಲಿ ಆನ್ಸರ್ ಯಾವುದು ಅಂದರೆ ಟುಮಾರೋ ಆಗುತ್ತದೆ. ಮಾರ್ನಿಂಗ್, ಆಫ್ಟರ್ನೂನು, ಈವ್ನಿಂಗ್ ಇವೆಲ್ಲವೂ ಕೂಡ ಒಂದೇ ದಿನಕ್ಕೆ ಸಂಬಂಧಪಟ್ಟದ್ದು. ಇದು ಸಿ ಆಪ್ಷನ್ ಆಗುತ್ತದೆ. ದ ಶಾರ್ಟ್ ಫಾರ್ಮ್ ಆಫ್ ಮೈಟ್ ನಾಟ್ ಈಸ್ ಅಂತ ಹೇಳಿದರೆ ಇಲ್ಲಿ ಆನ್ಸರ್ಗಳು ನೋಡಿದಾಗ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಮೈಟ್ ಅಂಟ್
ವಾಟ್ ಹ್ಯಾಸ್ ಎ ನೆಕ್ ಬಟ್ ನೋ ಹೆಡ್, ಚೇರ್, ಟ್ರೀ, ಬುಕ್, ಬಾಟಲ್ ಅಂತ ಹೇಳಿದರೆ ಇಲ್ಲಿ ಡಿ ಆಪ್ಷನ್ ಬಾಟಲ್ ಆಗುತ್ತದೆ. ಡಾಕ್ಟರ್ ಎ ಪ್ರಿಯಾ ಟು ಬಿಕಮ್ ವಾಂಟ್, ಇದರದ್ದು ರೀಅರೇಂಜ್ ಸೆಂಟೆನ್ಸ್ ಮಾಡಬೇಕಾಗುತ್ತೆ. ಪ್ರಿಯಾ ವಾಂಟ್ ಟು ಬಿಕಮ್ ಎ ಡಾಕ್ಟರ್, ಸೊ ಸಿ ಆಪ್ಷನ್ ಆಗುತ್ತದೆ. ಐಶ್ವರ್ಯ ಈಸ್ ಸ್ಕಿಪ್ಪಿಂಗ್ ಇನ್ ದ ಪ್ಲೇ ಗ್ರೌಂಡ್, ದ ವರ್ಬ್ ಆಫ್ ದಿಸ್ ಸೆಂಟೆನ್ಸ್ ಈಸ್ ಅಂತ ಹೇಳಿದರೆ ಐಶ್ವರ್ಯ ಈಸ್ ಸ್ಕಿಪ್ಪಿಂಗ್ ಅಂತಿದೆಯಲ್ಲ, ಇದು ಎ ಆಪ್ಷನ್ ಆಗುತ್ತದೆ. ದೇರ್ ಆರ್ ಡ್ಯಾಶ್ ಕೈಂಡ್ಸ್ ಆಫ್ ನೌನ್ ಅಂತ ಹೇಳಿದರೆ ಇಲ್ಲಿ 4 ಕೈಂಡ್ಸ್ ಆಫ್ ನೌನ್ಸ್ ಆಗುತ್ತದೆ. ಮೆನಿ ಹ್ಯಾಂಡ್ಸ್ ಮೇಕ್ ಲೈಟ್ ವರ್ಕ್, ದಿಸ್ ಸೆಂಟೆನ್ಸ್ ಟೆಲ್ಸ್ ಅಸ್ ಅಂತ ಹೇಳಿದರೆ ಇಲ್ಲಿ ನೋಡ್ಬೋದು, ಒನ್ ಹ್ಯಾಂಡ್ ಕ್ಯಾನ್ ಡೂ ಹೆವಿ ವರ್ಕ್, ಮೆನಿ ಹ್ಯಾಂಡ್ಸ್ ಓನ್ಲಿ ಡೂಯಿಂಗ್ ಹೆವಿ ವರ್ಕ್, ಹೆವಿ ವರ್ಕ್ ವಿಲಂಟ್ ಕಂಪ್ಲೀಟ್ ವಿದೌಟ್ ಮೆನಿ ಹ್ಯಾಂಡ್ಸ್, ವೇರ್ ದೇರ್ ಈಸ್ ಎ ಹೆಲ್ಪಿಂಗ್ ಹ್ಯಾಂಡ್ಸ್ ದೇರ್ ಈಸ್ 10 ಟು ಡೂ ಹೆವಿ ವರ್ಕ್ ಅಂತಿದೆ. ಸೊ ಡಿ ಆಪ್ಷನ್ನು ಆಗುತ್ತದೆ. ಇನ್ನು ನೆಕ್ಸ್ಟು ನೋಡ್ಬೋದು, ನೆಕ್ಸ್ಟ್ ಪ್ರಶ್ನೆ, ಮಸ್ಟ್ ನೋಡ್ಬೋದು. ಫಸ್ಟ್ ಮಸ್ಟ್ ಕ್ಲೈಮ್ ದ ಹಿಲ್, ದ ವರ್ಡ್ ದ್ಯಾಟ್ ರೈಮ್ಸ್ ವಿತ್ ಹಿಲ್ ಈಸ್, ಹಿಲ್ ಇದರ ಒಂದೇನು ರೈಮಿಂಗ್ ವರ್ಡ್ ವಿಲ್ ಆಗುತ್ತದೆ. ದ ಅಪೋಸಿಟ್ ಆಫ್ ಲೈಕ್, ಲೈಕ್ ಇದರ ಅಪೋಸಿಟ್ ವರ್ಡ್ ಡಿಸ್ಲೈಕ್ ಆಗುತ್ತದೆ. ಡಾಕ್ಟರ್ ರಾಜ್ಕುಮಾರ್ ಈಸ್ ಎ ಗ್ರೇಟ್, ಇಲ್ಲಿ ಆಪ್ಷನ್ಸ್ಗಳಲ್ಲಿ ಆ್ಯಕ್ಟರ್ ಆಗುತ್ತದೆ. ದ ಸಿನೋನಿಮ್ ಆಫ್ ಫೇರ್, ಫೇರ್ ಅಂದರೆ ಅದು ಬ್ಯೂಟಿಫುಲ್ ಅಂತ ಅರ್ಥ ಆಗುತ್ತದೆ. ಈ ಹಾಸ್ಪಿಟಲ್ ಎನ್ನುವಂಥ ಪದಕ್ಕೆ ಸಮಾನಾರ್ಥಕಗಳು ಅಥವಾ ಅದಕ್ಕೆ ಮ್ಯಾಚ್ ಆಗುವಂಥ ಪದಗಳು ಬೆಡ್, ನರ್ಸ್, ಸಿರಫ್, ಡಾಕ್ಟರ್. ರೀಅರೇಂಜ್ ದ ಲೆಟರ್ಸ್ ಟು ಫಾರ್ಮ್ ಕರೆಕ್ಟ್ ವರ್ಡ್ ಅಂತ ಹೇಳಿದರೆ ಈ ಇಷ್ಟು ಅಕ್ಷರಗಳು ನೋಡಿದಾಗ ಕರೆಕ್ಟ್ ಆದಂಥ ಪದ ಯಾವುದಾಗುತ್ತೆ, ಬಾಸ್ಕೆಟ್ ಆಗುತ್ತದೆ. ದ ವೊವೆಲ್ಸ್ ಇನ್ ಇಂಗ್ಲೀಷ್ ಆರ್ ಅಂತ ಹೇಳಿದರೆ ಎ, ಇ, ಐ, ಓ, ಯು, ಇವು ಸ್ವರಗಳು ಆಗಿವೆ. ಇನ್ನು ವಿಜ್ಞಾನ ವಿಷಯ ನೋಡೋಣ. ನಿರ್ದಿಷ್ಟ ಆಕಾರ ಮತ್ತು ನಿರ್ದಿಷ್ಟ ಗಾತ್ರ ಹೊಂದಿರದ ವಸ್ತುವಿನ ಸ್ಥಿತಿ ಯಾವುದು? ಘನ, ದ್ರವ, ಪ್ಲಾಸ್ಮಾ, ಗಾಳಿ ಅಂತಿದೆ, ಇಲ್ಲಿ ಗಾಳಿ ಆಗಿದೆ. ಅಂತಿಮವಾಗಿ ವಿಭಜಿಸಲು ಸಾಧ್ಯವಾಗದೆ ಉಳಿಯುವ ಸೂಕ್ಷ್ಮಕಣ ಯಾವುದು ಅಂದರೆ ಇಲ್ಲಿ ಪರಮಾಣು. ದ್ರವರೂಪದ ಧಾತುವಿಗೆ ಉದಾಹರಣೆ ಯಾವುದು ಕೇಳಿದರೆ ಇಲ್ಲಿ ದ್ರವರೂಪದ ಧಾತು ಪಾದರಸ ಆಗಿದೆ. ಗಾಳಿಯ ಪ್ರಧಾನ ಘಟಕ ಯಾವುದು ಅಂದರೆ ಇಲ್ಲಿ ಸಾರಜನಕ, ಯಾಕಂದರೆ ಇದು ಇರುವುದು 78%. ನೀರಿನ ಕುದಿಯುವ ಬಿಂದು ಎಷ್ಟಂದರೆ 100 ಡಿಗ್ರಿ ಸೆಲ್ಸಿಯಸ್. ನಿಧಾನಗತಿಯಲ್ಲಿ ಸಾಗುವ ದಹನ ಕ್ರಿಯೆ ಯಾವುದು ಅಂದರೆ ಇಲ್ಲಿ ತೀವ್ರ ದಹನ, ತಂತಾನೆ ದಹನ, ಸ್ಫೋಟ ದಹನ, ನಿಧಾನ ದಹನ ಅಂತ ಹೇಳಿದರೆ ಸೊ ಇಲ್ಲಿ ಸಿ ಆಪ್ಷನ್. ಉಸಿರಾಟ ಕ್ರಿಯೆಯಲ್ಲಿ ನಾವು ಒಳಗೆ ತೆಗೆದುಕೊಳ್ಳುವ ಅನಿಲ ಯಾವುದು ಅಂದರೆ ಇಲ್ಲಿ ಆಮ್ಲಜನಕ. ಒಂದು ವರ್ಷ ಅಥವಾ ಒಂದು ಋತುವಿನ ಕಾಲ ಬದುಕಬಲ್ಲ ಸಸ್ಯಗಳೇ ಏಕವಾರ್ಷಿಕ ಸಸ್ಯಗಳು, ಬಿ ಆಪ್ಷನ್. ನೆಕ್ಸ್ಟು, ಒಂದೇ ಕೋಶದಿಂದ ರಚಿತವಾಗಿರೋ ಜೀವಿಗಳಿಗೆ ಏನಂತಾರೆ ಅಂದರೆ ಇಲ್ಲಿ ಏಕಕೋಶ ಜೀವಿಗಳು ಅನ್ನುತ್ತಾರೆ. ಕ್ರೆಸ್ಕೋ ನೋಡ್ಬೋದು, ಇಲ್ಲಿ ಗ್ರಾಫನ್ನು ರೂಪಿಸಿದವರು ಯಾರು ಅಂದರೆ ಇಲ್ಲಿ ನ್ಯೂಟನ್ ಅವರು. ಸಸ್ಯಗಳು ಉಸಿರಾಡುವ ಭಾಗ ಯಾವುದು ಅಂದರೆ ಇಲ್ಲಿ ಪತ್ರ ರಂಧ್ರಗಳು. ನೆಕ್ಸ್ಟು 12ನೇ ಪ್ರಶ್ನೆ ನೋಡೋಣ. ವಿಶ್ವ ಪರಿಸರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇಲ್ಲಿ ಜೂನ್ 5ರಂದು. ಆಂದೋಲನ ಚಲನೆಗೆ ಉದಾಹರಣೆ ಪಂಕದ ಚಲನೆ, ಬುಗುರಿ ತಿರುಗುವುದು, ಗಡಿಯಾರದ ಲೋಲಕ ಮತ್ತು ಕುಂಬಾರನ ಚಕ್ರ ಅಂತಿದೆ, ಇಲ್ಲಿ ಗಡಿಯಾರದ ಲೋಲಕ. ಗುರುತ್ವಾಕರ್ಷಣ ಬಲವನ್ನು ಕಂಡುಹಿಡಿದವರು ಇಲ್ಲಿ ನ್ಯೂಟನ್ ಅವರು. ಅತ್ಯಂತ ದೊಡ್ಡ ಗ್ರಹ ಯಾವುದು ಅಂತ ಹೇಳಿದರೆ ಗುರು ಗ್ರಹ. ಅತ್ಯಂತ ಪ್ರಕಾಶಮಾನವಾದ ಗ್ರಹ ಯಾವುದು ಅಂದರೆ ಇಲ್ಲಿ ಶುಕ್ರ ಗ್ರಹ. ತಂದೆ, ತಾಯಿ, ಅಜ್ಜ, ಅಜ್ಜಿ, ಮಕ್ಕಳು ಮತ್ತು ಮೊಮ್ಮಕ್ಕಳನ್ನು ಒಳಗೊಂಡ ಕುಟುಂಬಕ್ಕೆ ಇಲ್ಲಿ ಅವಿಭಕ್ತ ಕುಟುಂಬ ಎನ್ನುತ್ತಾರೆ. ಒಳಾಂಗಣ ಆಟಕ್ಕೆ ಉದಾಹರಣೆ ಚೆಸ್, ಕ್ರಿಕೆಟ್, ವಾಲಿಬಾಲ್, ಓಟ ಅಂತಿದೆ, ಇಲ್ಲಿ ಚೆಸ್ ಆಗಿದೆ. ಹಿಮವನ್ನು ಬಳಸಿಕೊಂಡು ನಿರ್ಮಿಸಲಾದ ಸಣ್ಣ ಮನೆಯೇ ಇಗ್ಲೂ ಆಗಿದೆ. ಇನ್ನು ಪ್ರಾಣಿಜನ್ಯ ನಾರಿಗೆ ಉದಾಹರಣೆ ಯಾವುದಂದರೆ ಇಲ್ಲಿ ರೇಷ್ಮೆ. ಇನ್ನು ಜನರಲ್ ನಾಲೆಜ್ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ನೋಡೋಣ. ಮಧ್ಯಪ್ರದೇಶದ ರಾಜಧಾನಿ ಯಾವುದು? ಕೋಲ್ಕತ್ತಾ, ಚೆನ್ನೈ, ಭೋಪಾಲ್, ಮುಂಬೈ ಅಂತಿದೆ, ಇಲ್ಲಿ ಭೋಪಾಲ್ ಆಗಿದೆ. ಇನ್ನು ಭಾರತದ ಚಿಕ್ಕ ರಾಜ್ಯ ಯಾವುದು ಅಂದರೆ ಇಲ್ಲಿ ಗೋವಾ ಆಗಿದೆ. ಗುಲಾಬಿ ನಗರ ಯಾವುದು ಅಂದರೆ ಇಲ್ಲಿ ಬೆಂಗಳೂರು, ಮುಂಬೈ, ಶಿಮ್ಲಾ, ಇಲ್ಲಿ ಜೈಪುರ್ ಆಗಿದೆ. ಚಾರ್ ಮಿನಾರ್ ಎಲ್ಲಿದೆ ಅಂದರೆ ಇದು ಹೈದರಾಬಾದ್ನಲ್ಲಿದೆ, ಸೊ ಎ ಆಪ್ಷನ್ ಆಗುತ್ತದೆ. ಮಾನವನ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ ಇಲ್ಲಿ 206. ನಮ್ಮ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದು ಅಂದರೆ ಹಾಕಿ ಆಗಿದೆ. ಅಶೋಕ ಚಕ್ರದಲ್ಲಿರುವ ಗೆರೆಗಳು ಎಷ್ಟು ಅಂದರೆ ಇಲ್ಲಿ 24. ಉತ್ತರ ಭಾರತದ ಪವಿತ್ರ ನದಿ ಯಾವುದು ಅಂದರೆ ಇಲ್ಲಿ ಗಂಗಾ ನದಿಯಾಗಿದೆ. ವಿಶ್ವ ಓಜೋನ್ ದಿನವನ್ನು ಇಲ್ಲಿ ಸೆಪ್ಟೆಂಬರ್ 16ರಂದು ಆಚರಿಸ್ತಾರೆ. ಯಾವ ನಗರವನ್ನು ಉದ್ಯಾನ ನಗರ ಎಂದು ಕರೀತಾರೆ ಅಂದರೆ ಇಲ್ಲಿ ಬೆಂಗಳೂರು. ಭಾರತದ ರಾಷ್ಟ್ರಗೀತೆಯನ್ನು ರಚಿಸಿದವರು ಯಾರು ಅಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವರು. ರೇಡಿಯೋವನ್ನು ಕಂಡುಹಿಡಿದವರು ಯಾರು ಅಂದರೆ ಇಲ್ಲಿ ಜಿ ಮಾರ್ಕೋನಿ ಅವರು, ಎ ಆಪ್ಷನ್ ಆಗುತ್ತದೆ. ಸೈನಾ ನೆಹವಾಲ್ ಯಾವ ಕ್ರೀಡೆಯ ಆಟಗಾರ್ತಿ? ಟೆನ್ನಿಸ್, ಈಜು, ಓಟ, ಬ್ಯಾಡ್ಮಿಂಟನ್ ಅಂತಿದೆ, ಇಲ್ಲಿ ಬ್ಯಾಡ್ಮಿಂಟನ್ ಆಗಿದೆ. ವಿಶ್ವದ ಅತಿ ದೊಡ್ಡ ಖಂಡ ಯಾವುದು ಅಂದರೆ ಏಷ್ಯಾ ಖಂಡ. ಇನ್ನು ಬ್ರಿಟಿಷರ ವಿರುದ್ಧ ಹೋರಾಡಿದ ಕಿತ್ತೂರು ಸೈನಿಕ ಯಾರು? ಇಲ್ಲಿ ನೋಡ್ತಾ ಹೋಗಿ, ಇಲ್ಲಿ ಸಂಗೊಳ್ಳಿ ರಾಯಣ್ಣ ಆಗಿದೆ. ನೆಕ್ಸ್ಟು 16ನೇ ಕ್ವಶನ್ ನೋಡೋಣ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ ಯಾವ ಜಿಲ್ಲೆಯಲ್ಲಿದೆ? ಶಿವಮೊಗ್ಗ, ಚಿತ್ರದುರ್ಗ, ಚಾಮರಾಜನಗರ, ಇಲ್ಲಿ ಕೊಡಗು ಅಂತಿದೆಯಲ್ಲ, ಕೊಡಗು ಆಗಿದೆ. ಕರ್ನಾಟಕದ ಅರಮನೆಗಳ ನಗರ ಯಾವುದು ಅಂದರೆ ಇಲ್ಲಿ ನೋಡ್ಬೋದು ಮೈಸೂರು ಆಗಿದೆ, ಎ ಆಪ್ಷನ್. ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಯಾರು ಅಂದರೆ ಕಾನಿಷ್ಕ, ಹರ್ಷವರ್ಧನ, ಕೃಷ್ಣದೇವರಾಯ, ಇಲ್ಲಿ ಅಶೋಕ ಆಗಿದೆ.
ಕುವೆಂಪು ಅವರ ಜನ್ಮಸ್ಥಳ ಯಾವುದು ಅಂದರೆ ಕುಪ್ಪಳ್ಳಿ ಆಗಿದೆ. ಇನ್ನು ನೆಕ್ಸ್ಟು ಕರ್ನಾಟಕದ ನಾಡ ಹಬ್ಬ ಯಾವುದು ಅಂದರೆ ಇಲ್ಲಿ ದಸರಾ ಆಗಿದೆ. ಇನ್ನು ಗಣಿತ ಮತ್ತು ಮಾನಸಿಕ ಸಾಮರ್ಥ್ಯ ನೋಡೋಣ. ಇಲ್ಲಿ ನೋಡ್ಬೋದು 8.7 ಲೀಟರ್ ಹಾಲಿನಲ್ಲಿ 3 ಲೀಟರ್ ಹಾಲು ಖರ್ಚಾದರೆ ಉಳಿದ ಹಾಲು ಎಷ್ಟು ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು 8.7ರಲ್ಲಿ 3 ಲೀಟರ್ ಅಂದಾಗ ಇಲ್ಲಿ 0 ಕೊಡೋಣ. ಇಲ್ಲಿ 7ಕ್ಕೆ 7, 8ರಲ್ಲಿ 3 ಹೋದರೆ 5, 5.7 ಲೀಟರ್. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. 1,000 ರೂಪಾಯಿ ನೋಡ್ಬೋದು, ಶೇಕಡ 5ರಂತೆ 1000 ರೂಗಳಿಗೆ 2 ವರ್ಷದಲ್ಲಿ ಆಗುವ ಸರಳ ಬಡ್ಡಿ. ಇಲ್ಲಿ ಸೂತ್ರ ಗೊತ್ತಿದೆ ತಮಗೆ, I = P/T/R/100. ಇಲ್ಲಿ ಪಿ ಎಷ್ಟಿದೆ ನೋಡ್ತಾ ಹೋಗಿ, ಶೇಕಡ 5ರಂತೆ 1,000 ರೂಪಾಯಿ ಇಂಟು 2 ಮತ್ತು ಇಂಟು ಇಲ್ಲಿ ತಿಳಿಸ್ತೀನಿ ತಮಗೆ ನೋಡ್ಬೋದು 1,000 ಇಂಟು ಇಲ್ಲಿ ನೋಡ್ಬೋದು 2 ವರ್ಷ, ಅದೇ ರೀತಿ ಶೇಕಡ 5ರ ಬಡ್ಡಿ ದರ /100. ಈ 2 0 ಹೋಗ್ತದೆ ನೋಡ್ಬೋದು. 5 2 10, 10 10 100. ಸೊ ಇಲ್ಲಿ ಆನ್ಸರ್ ನೋಡ್ತಾ ಹೋದರೆ ಇಲ್ಲಿ ಡಿ ಆಪ್ಷನ್ ಇದೆಯಲ್ಲ 100 ರೂಪಾಯಿ ಆಗುತ್ತದೆ. ಇಲ್ಲಿ ನೋಡ್ಬೋದು 7ನೇ 3ರ ವ್ಯತ್ಕ್ರಮ ಯಾವುದು ಅಂದಿದ್ದಾರೆ. ಈ 7ನೇ 3 ವ್ಯತ್ಕ್ರಮ ಏನಾಗುತ್ತೆ, ಅಂಶ ಛೇದದಲ್ಲಿ ಬರುತ್ತೆ, ಛೇದ ಅಂಶದಲ್ಲಿ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ 3ನೇ 7 ಆಗುತ್ತದೆ. ನೋಡ್ತಾ ಹೋದರೆ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಒಂದು ಮನೆಯ 4 ಮಂದಿಯು ಕೂಲಿಗೆ ಹೋಗಿ ಹಣ ಸಂಪಾದಿಸುವರು. ಅವರು ಕ್ರಮವಾಗಿ 100, 80, 60 ಹಾಗೂ 40 ರೂಪಾಯಿ. ಅದರ ಒಟ್ಟು ಸರಾಸರಿ ಎಷ್ಟು ಅಂದಿದ್ದಾರೆ 180. ಇಲ್ಲಿ 240, ಟೋಟಲ್ 280 ಆಯಿತು. ಇದನ್ನು ನಾವು 4ರಿಂದ ಭಾಗಾಕಾರ ಮಾಡಬೇಕು. 4 1 4, 4 7 28, 0 0. ಸೊ ಟೋಟಲ್ 70 ರೂಪಾಯಿ ಅವರೇಜ್ ಆಯಿತು. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಇನ್ನು ಅಕ್ಟೋಬರ್ ತಿಂಗಳಲ್ಲಿ ಶಾಲೆಗೆ 3 ವಾರ ರಜೆ ಇದೆ. ಇದೇ ಅವಧಿಯನ್ನು ದಿನಗಳಲ್ಲಿ ತಿಳಿಸಿರಿ ಅಂತ ಹೇಳಿದರೆ, 1 ವಾರಕ್ಕೆ 7 ದಿನ ಅಂದಾಗ 3 ವಾರಕ್ಕೆ 21 ದಿನಗಳು. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ನೆಕ್ಸ್ಟ್ ನೋಡೋಣ. ಇಲ್ಲಿ ಈ ಕೆಳಕಂಡ ಹೇಳಿಕೆಯನ್ನು ಸಂಕೇತ ಉಪಯೋಗಿಸಿ ಬರೆಯಿರಿ. 145 ಎಂಬುದು 100ಕ್ಕಿಂತ ಹೆಚ್ಚು. 145 ಇದೆಯಲ್ಲ, ಇದು ಹೆಚ್ಚಾಗುತ್ತೆ ಎಷ್ಟಕ್ಕೆ, 100ಕ್ಕೆ. ಸೊ ಈ ರೀತಿ ಚಿಹ್ನೆ ಬರುತ್ತೆ. ಇಲ್ಲಿ ಎ ಆಪ್ಷನ್. 546, 547, 550, 551 ಬಿಟ್ಟು ಹೋದ ಸಂಖ್ಯೆಯನ್ನು ಸೇರಿಸಿ ಕ್ರಮವಾಗಿ ಬರೆಯಿರಿ ಎಂದಿದ್ದಾರೆ. 546, 547, 548, 549. ಸೊ ಸಿ ಆಪ್ಷನ್. 1 ಮೀಟರ್ನಲ್ಲಿ ಎಷ್ಟು ಸೆಂಟಿಮೀಟರ್ಗಳಿವೆ ಅಂತ ಅಂದಾಗ ಇಲ್ಲಿ ನೋಡ್ಬೋದು 100 ಸೆಂಟಿಮೀಟರ್. ಡಿ ಆಪ್ಷನ್. ಸ್ವಾತಂತ್ರ್ಯ ದಿನಾಚರಣೆ ಬರುವ ತಿಂಗಳು ಯಾವುದು ಅಂದರೆ ಇಲ್ಲಿ ಆಗಸ್ಟ್. ಬಣ್ಣ ಹಾಕಿದ ಭಾಗ 2ನೇ 1. ಸೊ ಇಲ್ಲಿ ಡಿ ಆಪ್ಷನ್. ಕೆಳಗಿನವುಗಳಲ್ಲಿ ಯಾವುದು ಅವಿಭಾಜ್ಯ ಸಂಖ್ಯೆಗಳ ಘನ ಅಂತ ಹೇಳಿದರೆ, ಇಲ್ಲಿ ನೋಡ್ಬೋದು ಕೇವಲ ಅವಿಭಾಜ್ಯ ಸಂಖ್ಯೆಗಳು 1 ಮತ್ತು ಅದರ ಸಂಖ್ಯೆಯಿಂದ ಮಾತ್ರ ಭಾಗ ಹೋಗುತ್ತೆ. ಇಲ್ಲಿ ನೋಡ್ತಾ ಹೋಗಿ ಸಿ ಆಪ್ಷನ್. ಇಟ್ಟಿಗೆಗೆ ಎಷ್ಟು ಮುಖಗಳಿವೆ? ಇಟ್ಟಿಗೆ ಆಯತಾಕಾರದಲ್ಲಿರುವುದರಿಂದ 6 ಮುಖಗಳಿವೆ. 135 ಡಿಗ್ರಿ ಯಾವ ಕೋನ ಅಂದಾಗ ಇದು ವಿಶಾಲ ಕೋನ ಆಗಿದೆ. ಇಲ್ಲಿ ನೋಡ್ಬೋದು ವಿಶಾಲ ಅಣ್ಣನ ಬಳಿ 5,000 ರೂಪಾಯಿಗಳಿವೆ. ಅವನು 3,000 ರೂಪಾಯಿಗಳಿಗೆ ಒಂದು ಹಸು ಕೊಂಡ್ರೆ ಉಳಿದ ಹಣ ಎಷ್ಟು ಅಂದರೆ 2,000. 1 kgಯಲ್ಲಿರುವ ಗ್ರಾಮಗಳ ಸಂಖ್ಯೆ ಎಷ್ಟು ಅಂದರೆ ಇಲ್ಲಿ ಡಿ ಆಪ್ಷನ್ 1,000. ಇನ್ನು ಸಂಕ್ಷೇಪಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು 2ನೇ 3 ಇಲ್ಲಿ 15 ಇದೆ. ಕೆಳಗೆ ಏನಿಲ್ಲ ಅಂದ್ರೆ 1 ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ಇಲ್ಲಿ 15 3 45, 2 1 2 ಈ ರೀತಿ ಬರುತ್ತದೆ. 2ನೇ 45. ಸೊ ಇಲ್ಲಿ ಬಿ ಆಪ್ಷನ್. ಕೆಳಗಿನವುಗಳಲ್ಲಿ ಯಾವುದು ದ್ವಿಪದೋಕ್ತಿ ಅಂದರೆ ಇಲ್ಲಿದೆಯಲ್ಲ 3a + 4b. ಈ ಕೆಳಗಿನವುಗಳಲ್ಲಿ ಸಜಾತಿ ಪದಗಳನ್ನು ಗುರುತಿಸಿ ಅಂತ ಹೇಳಿದರೆ ಇಲ್ಲಿ ನೋಡ್ಬೋದು 2a 6a ಆಗಿದೆ. ತರಗತಿಯಲ್ಲಿರುವ 60 ಮಕ್ಕಳಲ್ಲಿ 40%, 40ರಷ್ಟು ಹುಡುಗಿಯರು. ಹಾಗಾದರೆ ಹುಡುಗಿಯರ ಸಂಖ್ಯೆ ಎಷ್ಟು ಅಂದಿದ್ದಾರೆ ನೋಡ್ಬೋದು. ಇಲ್ಲಿ 40ನೇ 100 × 100 ನೋಡ್ಬೋದು. ಇಲ್ಲಿ ಎಷ್ಟು ಹೋಗ್ತದೆ ಹಾಗಾದರೆ